ನಮಸ್ಕಾರ. ನನ್ನ ಹೆಸರು ವೈಷ್ಣವಿ. ನನ್ನ ಶಾಲೆಯ ಹೆಸರು KSMPS ಕಣ್ಣೂರು. ನಾನು ಹೃದಯ ರಕ್ತ ಪರಿಚಲನೆ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ. ನಮ್ಮ ಹೃದಯ ಈ ರೀತಿಯಾಗಿ ಇರುತ್ತದೆ. ಅದನ್ನು ಸೀಳಿ ನೋಡಿದಾಗ ಅದರಲ್ಲಿ 4 ಕೋಣೆಗಳು ಕಾಣಿಸುತ್ತದೆ. ರಕ್ತ ಪರಿಚಲನೆ ಹೇಗಾಗುತ್ತೆ ಅಂದರೆ, ಮಾನವನ ಹೃದಯದಲ್ಲಿ ಬಲ ಹೃತ್ಕೂರ್ಣ, ಬಲ ಹೃತ್ಕುಕ್ಷಿ, ಎಡ ಹೃತ್ಕೂರ್ಣ, ಎಡ ಹೃತ್ಕುಕ್ಷಿ ಭಾಗಗಳಿವೆ. ಪಲ್ಮನರಿ ಅಪಧಮನಿಗಳೆಂಬ ಭಾಗಗಳಿವೆ. ಪಲ್ಮನರಿ ಅಪಧಮನಿಯು ಆಕ್ಸಿಜನ್ಯುಕ್ತ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುತ್ತದೆ. ಆಕ್ಸಿಜನ್ಯುಕ್ತ ಪಲ್ಮನರಿ ಅಭಿಧಮನಿಯು ಆಕ್ಸಿಜನ್ಯುಕ್ತ ರಕ್ತವನ್ನು ಶ್ವಾಸಕೋಶಗಳಿಂದ ಹೃದಯಕ್ಕೆ ಸಾಗಿಸುತ್ತದೆ. ಅಪಧಮನಿಯು ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಸಾಗಾಣಿಕೆ ಮಾಡುತ್ತದೆ. ಅಭಿಧಮನಿಯು ದೇಹದ ವಿವಿಧ ಭಾಗಗಳಿಂದ ಆಕ್ಸಿಜನ್ಯುಕ್ತ ರಕ್ತವನ್ನು ಮಾನವನ ಹೃದಯದಲ್ಲಿ ಸಾಗಾಣಿಕೆ ಮಾಡುತ್ತದೆ. ನಮ್ಮ ಮಾನವನ ಹೃದಯದಲ್ಲಿ ರಕ್ತ ಪರಿಚಲನೆ ಈ ರೀತಿಯಾಗಿ ಸಂಗ್ರಹಿಸಿ ರಕ್ತವನ್ನು ಈ ರೀತಿಯಾಗಿ ಸಾಗಾಣಿಕೆ ಮಾಡುತ್ತದೆ. ನಮಸ್ಕಾರ. ನನ್ನ ಹೆಸರು ಸಹನಾ. ನಾನು ವಾಹಕ ಮತ್ತು ಅವಾಹಕಗಳ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ. ವಾಹಕಗಳೆಂದರೆ ತಮ್ಮ ಮೂಲಕ ವಿದ್ಯುತ್ತನ್ನು ಹೊರಹೋಗಲು ಬಿಡುವ ವಸ್ತುಗಳನ್ನು ವಾಹಕಗಳು ಎನ್ನುವರು. ಅದಕ್ಕೆ ಉದಾಹರಣೆಯಾಗಿ ಕಬ್ಬಿಣ, ನಾಣ್ಯ, ಪೆನ್ಸಿಲ್ಗಳ ತುದಿ, ಪಿನ್. ಅವಾಹಕಗಳೆಂದರೆ ತಮ್ಮ ಮೂಲಕ ವಿದ್ಯುತ್ತನ್ನು ಹೊರಹೋಗಲು ಬಿಡದ ವಸ್ತುಗಳನ್ನು ಅವಾಹಕಗಳು ಎನ್ನುವರು. ಅದಕ್ಕೆ ಉದಾಹರಣೆಯಾಗಿ ಕಡ್ಡಿ, ರಟ್ಟು, ಕಟ್ಟಿಗೆ, ಪ್ಲಾಸ್ಟಿಕ್, ರಬ್ಬರ್. ನಮಸ್ಕಾರ. ನನ್ನ ಹೆಸರು ಸಹನಾ. ನನ್ನ ಶಾಲೆಯ ಹೆಸರು KSMPS ಕಣ್ಣೂರು. ನಾನು ಸೂಜಿ ರಂಧ್ರ ಕ್ಯಾಮೆರಾದ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ. ಇದು ಜಾರುವ ಸೂಜಿ ರಂಧ್ರ ಕ್ಯಾಮೆರಾದ ಮಾದರಿ. ಇದನ್ನು ಸೂರ್ಯನ ಪ್ರಖರ ಬೆಳಕಿನಲ್ಲಿ ನೋಡಿದಾಗ ನಮಗೆ ತಲೆಕೆಳಗಾದ ಪ್ರತಿಬಿಂಬಗಳು ಕಂಡುಬರುತ್ತದೆ.
ನಮಸ್ಕಾರ, ನನ್ನ ಹೆಸರು ರೋಹಿತ್. ನನ್ನ ಶಾಲೆ KSMPS ಕಣ್ಣೂರು. ನಾನು ಸೌರಮಂಡಲ ಹೇಳಲು ಇಷ್ಟಪಡುತ್ತೇನೆ. ಇದು ಬುಧ ಗ್ರಹ, ಸೂರ್ಯನಿಂದ ಮೊದಲನೇ ಗ್ರಹವಾಗಿದೆ. ಇದು ಅತ್ಯಂತ ಚಿಕ್ಕ ಗ್ರಹ. ಇದು ಶುಕ್ರ ಗ್ರಹ, ಇದು ಸೂರ್ಯನಿಂದ ಎರಡನೇ ಗ್ರಹವಾಗಿದೆ. ಇದು ಪ್ರಕಾಶಮಾನ ಗ್ರಹ. ಇದು ಭೂಮಿ, ಸೂರ್ಯನಿಂದ ಮೂರನೇ ಗ್ರಹವಾಗಿದೆ. ಇದು ಜೀವಿ ಇರುವ ಏಕೈಕ ಗ್ರಹ. ಇದು ಮಂಗಳ ಗ್ರಹ, ಸೂರ್ಯನಿಂದ ನಾಲ್ಕನೇ ಗ್ರಹವಾಗಿದೆ. ಇದು ಕೆಂಪು ಗ್ರಹ ಎಂತಲೂ ಕರೆಯುತ್ತಾರೆ. ಇದು ಗುರು ಗ್ರಹ, ಸೂರ್ಯನಿಂದ ಐದನೇ ಗ್ರಹವಾಗಿದೆ. ಇದು ಅತ್ಯಂತ ದೊಡ್ಡ ಗ್ರಹವಾಗಿದೆ. ಇದು ಶನಿ, ಇದು ಸೂರ್ಯನಿಂದ ಆರನೇ ಗ್ರಹವಾಗಿದೆ. ಇದು ಉಂಗುರವನ್ನು ಹೊಂದಿದೆ. ಇದು ಯುರೇನಸ್, ಸೂರ್ಯನಿಂದ ಏಳನೇ ಗ್ರಹವಾಗಿದೆ. ಇದು ನೀಲಿ ಮತ್ತು ಹಸಿರು ಬಣ್ಣದಿಂದ ಹೊಂದಿದೆ. ಇದು ನೆಪ್ಚೂನ್, ಸೂರ್ಯನಿಂದ ಎಂಟನೇ ಗ್ರಹವಾಗಿದೆ. ಇದು ಅತ್ಯಂತ ದೂರದಲ್ಲಿರುವ ಗ್ರಹ. ನನ್ನ ಹೆಸರು ಶ್ರೀಶೈಲ್ ಸಿದ್ದಪ್ಪ ಹಿರೇಕುರುಬರ. ನನ್ನ ಶಾಲೆ ಹೆಸರು KSMPS ಕಣ್ಣೂರು. ಜ್ವಾಲಾಮುಖಿ ನಾವು ಏನೇನು ಹಾಕ್ಬೇಕಾದ್ರೆ ಹ್ಯಾಂಗೆ ಉಂಟಾಗೋದಂತ ನಾನು ಹೇಳ್ಕೊಡ್ತೀನಿ. ನೆನಪಿಗೆ ಹಾಕೋದಿರಿ. ಜ್ವಾಲಾಮುಖಿ ಉಂಟಾಗ್ತದೆ. ನಮಸ್ಕಾರ, ನನ್ನ ಹೆಸರು ಚೈತ್ರ ಮಾಶಂಕರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು KSMPS ಕಣ್ಣೂರು. ನಾನು ಇವತ್ತು ಚಲನೆಯ ವಿಧಗಳ ಬಗ್ಗೆ ಹೇಳುತ್ತೇನೆ. ಚಲನೆ ಎಲ್ಲಿ ಹೇಗೆ ಉಂಟಾಯಿತು ಅಂತ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಸರಳ ರೇಖೀಯ ಚಲನೆ, ಆಂದೋಲನ ಚಲನೆ, ಆವರ್ತಕ ಚಲನೆ, ವೃತ್ತಿಯ ಚಲನೆ. ಸರಳ ರೇಖೀಯ ಚಲನೆ ನಾವು ಎಲ್ಲಿ ಕಾಣುತ್ತೇವೆಂದರೆ ರಸ್ತೆಯ ಮೇಲೆ ವಾಹನಗಳು ಚಲಿಸುವಾಗ ಅಲ್ಲಿ ಸರಳ ರೇಖೀಯ ಚಲನೆ ಉಂಟಾಗುತ್ತದೆ. ಉದಾಹರಣೆಗೆ ವಾಹನ. ಆಂದೋಲನ ಚಲನೆ, ಒಂದು ಲೋಲಕವನ್ನು ಕಡ್ಡಿ ತೂಗಿ ಬಿಟ್ಟಾಗ ಅದು ತಾನೇ ತೂಗುತ್ತದೆ. ಅಲ್ಲಿ ನಾವು ಆಂದೋಲನ ಚಲನೆಯನ್ನು ಕಾಣುತ್ತೇವೆ. ಉದಾಹರಣೆಗೆ ಗಡಿಯಾರದ ಲೋಲಕ. ಆವರ್ತಕ ಚಲನೆಯು ಒಂದು ಉಯ್ಯಾಲೆ ತೂಗಿ ಬಿಟ್ಟಾಗ ಅದು ಹಿಂದೆ ಮುಂದೆ ಮಾಡುತ್ತೆ. ಅಲ್ಲಿ ನಾವು ಆವರ್ತಕ ಚಲನೆಯನ್ನು ಉಂಟು ಮಾಡುತ್ತೇವೆ. ಆವರ್ತಕ ಚಲನೆಯನ್ನು ಕಾಣುತ್ತೇವೆ. ಉದಾಹರಣೆಗೆ ಉಯ್ಯಾಲೆ. ವೃತ್ತಿಯ ಚಲನೆ, ಒಂದು ವಸ್ತು ತನ್ನ ಸ್ಥಳದಿಂದ ವೃತ್ತಾಕಾರವಾಗಿ ತಿರುಗುತ್ತಿದೆ. ಆವಾಗ ನಾವು ಅಲ್ಲಿ ವೃತ್ತಿಯ ಚಲನೆಯನ್ನು ಕಾಣುತ್ತೇವೆ. ಉದಾಹರಣೆಗೆ ಗ್ರಹಗಳ ಚಲನೆ. ನಮಸ್ಕಾರ.